ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಶಿಕ್ಷಕ ಬಂಧುಗಳೇ, ಈಗ ಕೆಲವು ದಿನಗಳ ಹಿಂದೆ ನಾನು ಮುದ್ದೇಬಿಹಾಳದ ಅಭ್ಯುದಯ ಸಮೂಹ ಶಿಕ್ಷಣ ಸಂಸ್ಥೆಗಳ 3 ಮಾಧ್ಯಮಿಕ ಶಾಲೆ ಅಂದರೆ ಹೈಸ್ಕೂಲ್ಗಳಿಗೆ ಭೇಟಿಯಾಗಿದ್ದೆ. ಅಲ್ಲಿ ವಿದ್ಯಾರ್ಥಿಗಳನ್ನ, ಅದು 10ನೇ ತರಗತಿಯ ವಿದ್ಯಾರ್ಥಿಗಳನ್ನ ನಾನು ಒಂದು ಪ್ರಶ್ನೆ ಕೇಳಿದೆ. ಏನು ಅಂದ್ರ, ಈ ಗಣಿತದಲ್ಲಿ ಯಾವ ಅಧ್ಯಾಯ ನಿಮಗೆ ಕಠಿಣವೆನಿಸುತ್ತದೆ ಅಂತ ಕೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಒಕ್ಕರಲಿದ್ದ ಟ್ರಿಗ್ನಮೆಟ್ರಿ ಅಪ್ಲಿಕೇಶನ್ಸು ಅಥವಾ ತ್ರಿಕೋನಮಿತಿಯ ಅನ್ವಯಗಳು ಅಂತ ಹೇಳಿದರು. ನಾನು ಅಲ್ಲೇ 1 ದಿನ 2 ದಿನ ಇದ್ದು ಕೆಲವು ಲೆಕ್ಕಗಳನ್ನು, ಆ ಟ್ರಿಗ್ನಮೆಟ್ರಿಕ್ ಅಪ್ಲಿಕೇಶನ್ಸ್ ಬಗ್ಗೆ ಕೆಲವು ಲೆಕ್ಕಗಳನ್ನು ನಾನು ಮಾಡಿದೆ. ಆಗ ಶಿಕ್ಷಕರು, ಅಲ್ಲಿಯ ಗಣಿತ ಕಲಿಸುವ ಶಿಕ್ಷಕರು ಏನು ಹೇಳಿದ್ರು ಅಂದ್ರ, ಈ ಕಮಿಷನರ್ ಆಫ್ ಎಜುಕೇಶನ್ ಅಂತ ಏನು ಧಾರವಾಡದಲ್ಲಿ ಆಫೀಸ್ ಅದಲ್ಲ, ಆಯುಕ್ತರು, ಆ ಆಯುಕ್ತರು ಏನು ಹೇಳಿದ್ರಂತ, ಈ LBA ಕ್ವಶನ್ ಏನದಾವಲ್ಲ ಅದರಲ್ಲಿಯ ಪ್ರಶ್ನೆಗಳನ್ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವುದು ಅಂತ ತಿಳಿಸಿದರಂತೆ. ಆದ್ದರಿಂದ ಶಿಕ್ಷಕರು LBA ಕ್ವಶನ್ಸ್, ಪಠ್ಯ ಆಧಾರಿತ ಪ್ರಶ್ನೆಗಳಿಗೆ ನಾವು ಗಮನ ಕೊಡಬೇಕು ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ರು. ನಾನು ಅವುಗಳ ಬಗ್ಗೆ ತಯಾರಿನೂ ಆಗಿದ್ದಿಲ್ಲ. ಅವ್ರಿಗೆ ಏನು ಹೇಳಿದೆ ಅಂದ್ರೆ, ನಾನು ಆ ಪಠ್ಯ ಆಧಾರಿತ ಪ್ರಶ್ನೆಗಳಿಗೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ, ನೀವು ವಿದ್ಯಾರ್ಥಿಗಳಿಗೆ ತೋರಿಸ್ರಿ ಅಂತ ಹೇಳಿ ಬಂದೆ. ಈಗ ಅದರ ಫಲಶ್ರುತಿಯೇ ಈ ವಿಡಿಯೋಗಳು. ಇವುಗಳನ್ನು ನಾನು LBA ಆಧಾರಿತ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತಾ ಇದ್ದೇನೆ. ಮೊಟ್ಟ ಮೊದಲ ಈ ಪ್ರಶ್ನೆ ಆಧಾರಿತ ಪಠ್ಯ ಆಧಾರಿತ ಪ್ರಶ್ನೆಗಳೇನದಾವಲ್ಲ ಅವುಗಳನ್ನು ಬಿಡಿಸಲಿಕ್ಕೆ ಮೂಲಭೂತವಾಗಿ ಈ ಸಂಗತಿಗಳನ್ನು, ಟ್ರಿಗ್ನಮೆಟ್ರಿಕ್ ರೇಷಿಯೋ ಆಫ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್ ಅಂತ ಏನದಾವ ಬೆಲೆ ಅದಾವಲ್ಲ ಅವುಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಉದಾಹರಣೆಗೆ ಸೈನ್ ಟೀಟಾ. ಟೀಟಾ ಅಂದ್ರೇನು? ಈಗ ಟೀಟಾ ಈಕ್ವಲ್ ಟು ಏನು, 0, 30 ಡಿಗ್ರಿ, 45 ಡಿಗ್ರಿ, ಆಮೇಲೆ 60 ಡಿಗ್ರಿ, 90 ಡಿಗ್ರಿ. ಈ ಸೈನ್ ಟೀಟಾ ಈಕ್ವಲ್ ಟು 0 ಇದ್ದಾಗ ಅದರ ಬೆಲೆ 0 ಆಗುತ್ತಾ. ಆಮೇಲೆ ಇದು 30 ಇದ್ದಾಗ 1/2 ಆಗುತ್ತಾ. ಆಮೇಲೆ ಈ 45 ಇದ್ದಾಗ 1/√2 ಆಗುತ್ತಾ. ಆಮೇಲೆ ಇದು √3/2 ಆಗುತ್ತಾ. ಇದು 1 ಆಗುತ್ತಾ. ಈ ಬೆಲೆಗಳನ್ನು ನಾವು ಹೇಗೆ ಕಲಿತಿದೆವು ಅಂತಂದ್ರೆ, ನಿಮಗೆ ಬಹುಶಃ ನಿಮ್ಮ ಶಿಕ್ಷಕರು ಒಂದು ಟ್ರಿಕ್ ಹೇಳಿರಬೇಕು. ಏನಪ್ಪ ಅಂತಂದ್ರೆ, ಇಲ್ಲೇ ಸೈನ್ ಬರ್ಕೊಳ್ಳಿ, ಆಮೇಲೆ 0, 30, 45, 60, 90 ಅಂತ ಬರ್ಕೊಂಡು ಇದರ ಕೆಳಗಡೆ 0, 0, 1, 2, 3, 4 ಇವುಗಳನ್ನು, ಈ ಸಂಖ್ಯೆಗಳನ್ನು 4ರಿಂದ ಭಾಗಿಸಿದಾಗ ಏನಾಗುತ್ತಪ್ಪ ಅಂದ್ರೆ, ಇದು 0 ಆಯಿತು, ಇದು 1/4 ಆಯಿತು, ಇದು 1/2 ಆಯಿತು, ಇದು 3/4 ಆಯಿತು, ಆಮೇಲೆ 4/4 1. ಇವುಗಳನ್ನು ಸ್ಕ್ವೇರ್ ರೂಟ್ ತಗೊಂಡ್ರೆ ಏನಾಗುತ್ತೆ ನೋಡಿ. ಇವುಗಳನ್ನು ಸ್ಕ್ವೇರ್ ರೂಟ್ ತಗೊಂಡ್ರೆ 0, 1/2, 1/√2, √3/2, ಆಮೇಲೆ 1. ಇವೇ ನಾವು ಸೈನ್ಯದ ಬೆಲೆ ಆಗುತ್ತೆ ಅಂತ ಈ ಟ್ರಿಕ್ ನಿಮ್ಮ ಶಿಕ್ಷಕರು ಕಲಿಸಿರ್ಬೇಕು. ಈಗ ಕಾಸ್ ನಾನು ಇಲ್ಲಿ ಬರ್ಕೋತೀನಿ. ಇದು
ಕಾಸ್ 0 ತಿರುಮುರು ಬರ್ಕೋತಿದ್ದೀನಿ ನಾನು. 30, 45, 60 ಆಮೇಲೆ 90 ಅಂದ್ರೆ ಇಲ್ಲಿ ಕಾಸ್ 0 = 1, ಕಾಸ್ 30 = √3/2, ಕಾಸ್ 45 = 1/√2, ಕಾಸ್ 60 = 1/2, ಕಾಸ್ 90 = 0. ಇಷ್ಟು ನಾವು ಇದೊಂದು ಟ್ರಿಕ್ ನಾವು ಉಪಯೋಗ ಮಾಡಿ ಇವುಗಳನ್ನು ನಾನು ಬರಿತಾ ಇದ್ದೀನಿ. ಈಗ ಸೈನ್ 0 ಏನಾಗುತ್ತೆ, ಸಾರಿ ಕಾಸ್ 0, ಕಾಸ್ 0 ಕಾಸ್ ಥೀಟಾ, ಕಾಸ್ 0 = ಏನಾಗುತ್ತೆ 0, 30, 45, 60, 90 ಹೌದಿಲ್ಲ. ಈಗ ಏನಾಗುತ್ತೆ ನೋಡಿ, ಈ ಕಾಸ್ 0 = 1 √3/2, 1/√2 ಆಮೇಲೆ 1/2, 0. ಈ ತಿರುಮುರು ಈಗ ನೋಡಿ ಇಲ್ಲೇ ಹೀಗೆ ಬಂದಾಗ ಇದು ತಿರುಮುರು ಆಗುತ್ತಾ. ಇನ್ನು ಟ್ಯಾನದ ವ್ಯಾಲ್ಯೂ ಅಂತೂ ಸರಳ. ಇಲ್ಲಿ ನಾವು ತ್ರಿಕೋನಮಿತಿಯ ಏನು ಅನ್ವಯಿಕೆಗಳನ್ನು ಅಭ್ಯಾಸ ಮಾಡುವಾಗ, ಅದನ್ನು ಅಪ್ಲೈ ಮಾಡುವಾಗ, ಅನ್ವಯಿಸುವಾಗ ನಾವು ಸಾಮಾನ್ಯವಾಗಿ ಸೈನ್ 30 ಆಮೇಲೆ ಸೈನ್ 45, ಸೈನ್ 60 ಈ ಮೂರು ಬೆಲೆಗಳನ್ನು ಸೈನ್ ಡಿಗ್ರಿ ಆಮೇಲೆ ಈ ಕಾಸ್ 30, ಸೈನ್ 30, ಸಾರಿ ಕಾಸ್ 45, ಕಾಸ್ 60 ಆಮೇಲೆ ಟ್ಯಾನ್ 30, ಆಮೇಲೆ ಟ್ಯಾನ್ 45, ಟ್ಯಾನ್ 60 ಇವುಗಳನ್ನು ನಾವು ನೆನಪಿನಲ್ಲಿಟ್ಕೋಬೇಕಾಗತ್ತೆ. ಸೈನ್ 30 = ಎಷ್ಟಾಗುತ್ತಪ್ಪ ಇಲ್ಲಿ, ಸೈನ್ 30 = 1/2, ಸೈನ್ 45 = 1/√2 ಎಟ್ಸೆಟ್ರಾ. ಇಷ್ಟು ನಾವು ನೆನಪು ಹಿಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು, ಇಲ್ಲಿ ಎರಡು ಸಂಗತಿಗಳು ಬರ್ತಾವ, ಉನ್ನತ ಕೋನ ಮತ್ತು ಅವನತ ಕೋನ ಮತ್ತು ದೃಷ್ಟಿರೇಖೆ ಮತ್ತು ಸಮತಲ ಅಂತ ನಾವು ನೋಡ್ತಾ ಇದ್ದೆವು. ಅದನ್ನು ಇಲ್ಲಿ ಎರಡು ಪ್ರಶ್ನೆಗಳನ್ನು ಈ LBAದಲ್ಲಿ ಕೇಳಲಾಗಿದೆ, ಅಲ್ಲಿ ನಾನು ಇವುಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಏನಪ್ಪ ಅಂತಂದ್ರೆ, ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೋಪುರದ ನೆರಳಿನ ಉದ್ದವು ಗೋಪುರದ ಎಷ್ಟು √3 ಇದೆ. ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು 4 ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ಎ 45 ಡಿಗ್ರಿ, ಬಿ 30 ಡಿಗ್ರಿ, ಸಿ 60 ಡಿಗ್ರಿ, ಆಮೇಲೆ ಡಿ 90 ಡಿಗ್ರಿ ಅಂತ. ಇಲ್ಲಿ ಲೆಂತ್ ಆಫ್ ದ ಶಾಡೋ ಇನ್ ಇಂಗ್ಲಿಷ್ ಏನು ಹೇಳ್ಬೋದು ಅಂತಂದ್ರೆ, ದ ಲೆಂತ್ ಆಫ್ ದ ಶಾಡೋ ಆಫ್ ಎ ಟವರ್ ಆನ್ ಎ ಲೆವೆಲ್ ಗ್ರೌಂಡ್ ಈಸ್ √3. ಹೌದಾ, √3 ಇದ್ದಾಗ √3 ಟೈಮ್ಸ್ ಹೈಟ್ ಆಫ್ ದ ಟವರ್, ಹೌದಾ. ಆವಾಗ ದ ಆಂಗಲ್ ಆಫ್ ಎಲಿವೇಶನ್ ಏನಾಗುತ್ತಾ, ಅದೇ 4 ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ನಾನು ಏನಪ್ಪ
ಅದನ್ನ ಬರ್ಕೋತಿದ್ದೀನಿ ಇಲ್ಲಿ ನೋಡಿ. ಹೌದಾ? ಆಮೇಲೆ ಎಷ್ಟು? ಹೌದಾ? ಈಗ ಇಲ್ಲಿ ಟೀಟಾ ಅಂತ ತಗೊಳೋಣ. ಈ ಹೈಟ್ ಇದೇನದ ಒಂದು ಸಮತಟ್ಟಾದ ಇದು ಗೋಪುರ. ಹೌದಾ? ಟವರ್ ಅಂತ ನಾ ಬರ್ಕೋತೀನಿ. ಟವರ್ ಎ ಬಿ ಸಿ. ಆಂಗಲ್ ಆಫ್ ಎಲಿವೇಶನ್ ಅಂದ್ರ ಕೆಳಗಲಿಂದ ಮೇಲ್ಗಡೆ ಆಂಗಲ್ ಆಫ್ ಎಲಿವೇಶನ್. ಇದು ಆಂಗಲ್ ಆಫ್ ಎಲಿವೇಶನ್. ಎಷ್ಟು ಡಿಗ್ರಿ ಅದ ಅದನ್ನ ನಾವು ಕಂಡು ಹಿಡಿಬೇಕಾಗೈತೆ. ಆಮೇಲೆ ಇನ್ನೊಂದೇನದ, ಈ ಬೇಸ್ ಅಂದ್ರ ಸಮತಲ, ಈ ಶಾಡೋ ಏನದ ಲೆವೆಲ್ ಗ್ರೌಂಡ್. ಇದು ಲೆವೆಲ್ ಗ್ರೌಂಡ್ √3 ಅದ. ಇದನ್ನು ನಾನು ಎಕ್ಸ್ ಅಂತೀನಿ. ಹೌದಾ? ಆಮೇಲೆ ಇದು ಟವರ್ದ ಎತ್ತರ ಎಚ್ ಅಂತೀನಿ. ಏನು ಕೊಟ್ಟಾನ ಅದನ್ನ ಸೂಚ್ಯವಾಗಿ ಕೊಟ್ಟಾನ. ಸೂಚ್ಯವಾಗಿ ಕೊಟ್ಟಾನಂದ್ರ ಏನು, ಎಕ್ಸ್ ಇಸ್ ಈಕ್ವಲ್ ಟು ಏನು ಎಚ್ √3 ಟೈಮ್ಸ್ ಎಚ್. ಆಮೇಲೆ ಇದು ಎಚ್. ಹೌದಾ? ಅಂದ್ರ ಸಮತಲ ರೇಖೆ ಏನದಲ್ಲ, ಆ ಲೆವೆಲ್ ಗ್ರೌಂಡು ಆ ಗೋಪುರದ ಎತ್ತರದ √3h ಪಟ್ಟು ಇದೆ ಅಂತ ಅರ್ಥ. ಹಾಗಾದರೆ ನಿಮ್ಗೆ ಏನಾಗುತ್ತ, ಈಗ ಟ್ಯಾನ್ √3 ಬಂದದಲ್ಲ, ಆದ ಕಾರಣ ನಾವು ಟ್ಯಾನ್ ಅಂತನ ತಗೋಬೇಕು. ಟ್ಯಾನ್ ಈಕ್ವಲ್ ಟು ಏನು, ಎ ಬಿ ಅಭಿಮುಖ ಕೋನ ಭಾಗಲೆ ಪಾದ. ಪಾದ ಯಾವುದು? ಬಿ ಸಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್. ಹೌದಾ? ಈಗ ಎ ಬಿ ಬೈ ಬಿ ಸಿ. ಇಲ್ಲಿ ನೋಡಿ, ಎ ಬಿ ಅಂತಂದ್ರ ಎ ಬಿ ಈಕ್ವಲ್ ಟು ಎಚ್. ಆಮೇಲೆ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರ √3 ಇಂಟು ಎಚ್. ಹೌದಾ? ಈಗ ನಾನು ಏನು ಮಾಡ್ತೀನಿ, ಎಚ್ ಡಿವೈಡೆಡ್ ಬೈ √3 ಇಂಟು ಎಚ್. ಈ ಎಚ್ ಎಚ್ ಕ್ಯಾನ್ಸಲ್ ಆಯಿತು ಅಂದ್ರೆ ಏನು ಬತ್ತ, 1/√3 ಬಂತು. ಎಚ್ ಎಚ್ ಕ್ಯಾನ್ಸಲ್ ಆಯಿತು. ಈಗ ನೋಡಿ, ಟ್ಯಾನ್ ಟೀಟಾ ಈಕ್ವಲ್ ಟು 1/√3. ಹೌದಾ? ಈಗ √3ಗೆ ಏನಾಗುತ್ತೆ, √3ಗೆ ಟ್ಯಾನ್ 30 ಇದ್ದಾಗಷ್ಟೇ √3 ಆಗತ್ತೆ. ಆದ್ದರಿಂದ ನಮ್ಗೆ ಟೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಅರ್ಥ. ಇಲ್ಲೇ ಉತ್ತರ ಬಿ ಆಗತ್ತ. ಹೌದಾ? ಇದು ಬಿ ಆಯಿತು. ಅರ್ಥ ಆಯ್ತಲ್ಲ ಈಗ? ಆಂಗಲ್ ಆಫ್ ಎಲಿವೇಶನ್ ಅಂದ್ರೇನು, ಆಂಗಲ್ ಆಫ್ ಡಿಪ್ರೆಷನ್ ಏನು, ಟ್ಯಾನದ ವ್ಯಾಲ್ಯೂ. ಇಲ್ಲೇ ಇಂಡೈರೆಕ್ಟ್ ಕೊಟ್ಟಾನ ಬಿ ಸಿದು ಮತ್ತು ಎಚ್ ಅಂತ ಕೊಟ್ಟಾನ. ಅದ್ರದ್ದು ಎಚ್ ಮತ್ತು ಬಿ ಸಿ ಇವೆರಡು ಇಂಡೈರೆಕ್ಟ್ ವ್ಯಾಲ್ಯೂ. ಓಕೆ. ಇನ್ನು ಎರಡನೇ ಲೆಕ್ಕ, ಒಂದು ದಿನದ ನಿಶ್ಚಿತ ಸಮಯದಲ್ಲಿ 6 ಮೀಟರ್ ಎತ್ತರವಿರುವ ಗೋಪುರದ ನೆರಳಿನ ಉದ್ದವು ನೆಲದ ಮೇಲೆ 2 ಇಂಟು √3 ಮೀಟರ್ ಆಗಿದೆ. ಆಗ ಸೂರ್ಯನ ಉನ್ನತ ಕೋನವು 60 ಡಿಗ್ರಿ, ಆಮೇಲೆ ಏನು 45 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ ಅಂತ. ಅದನ್ನ ಇಂಗ್ಲಿಷ್ನಲ್ಲಿ, ಇಫ್ ದ ಟವರ್ ಆಫ್ ಹೈಟ್ 6 ಮೀಟರ್ ಕ್ಯಾಸ್ಟ್ ಎ ಶಾಡೋ ಆಫ್ ಲೆಂತ್ 2√3 ಮೀಟರ್ ಆನ್ ದ ಗ್ರೌಂಡ್, ದೆನ್ ದ ಆಂಗಲ್ ಆಫ್ ಎಲಿವೇಶನ್. ಇಲ್ಲಿನೂ ಆ ಹಿಂದಿನ ಲೆಕ್ಕದಂತೆ ಆಂಗಲ್ ಆಫ್ ಎಲಿವೇಶನ್ ಕೇಳಿದಾನ. ಈಗ ನೋಡಿ, ನಾನು ಏನು ಮಾಡ್ತೀನಿ, ಚಿತ್ರ ಬರ್ಕೋತಿದ್ದೀನಿ. ಈಗ ನೋಡಿ, ಚಿತ್ರ ನಾನು ಬರ್ಕೋತಿದ್ದೀನಿ. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರ್ಕೋತೀನಿ ನಾನು. ಹೌದಾ? ಆಮೇಲೆ
ಹೌದಾ? ಈಗ ನಾನು ತ್ರಿಕೋನ ರಚಿಸ್ತಾ ಇದ್ದೀನಿ. ಹೌದಾ? ಈಗ ಆಯ್ತು. ಈಗ angle of elevation of a sun, ಇದು ಎ ಬಿ ಸಿ, ಮತ್ತೆ ಇದು ಟೀಟಾ ಅಂತೀನಿ. ಈ ನೆರಳು ಏನದಪ್ಪ ಅಂತಂದ್ರ ಬಿ ಸಿ ನೆರಳಾಗತ್ತ. ಓಕೆ, ಶಾಡೋ ಈಕ್ವಲ್ ಟು ಈಗೇನು ಗೋಪುರದ ಎತ್ತರ, ಗೋಪುರ ಅಥವಾ ಟವರ್ ಅಂತ ಕರ್ಕೋತಿದ್ದೀನಿ. ಟವರ್ ಅಥವಾ ಗೋಪುರ ಯಾವುದು? ಎ ಬಿ. ನೆರಳು ಶಾಡೋ ಈಕ್ವಲ್ ಟು ಬಿ ಸಿ. ಹೌದಾ? ಈಗ ಇದೇನದ 6 ಮೀಟರ್ ಅದ, 6 ಮೀಟರ್. ಹೌದಾ? ಆಮೇಲೆ ನೆಲದ ಮೇಲಿನ ನೆರಳು ಅಂದ್ರ ಇದು 2√3 ಮೀಟರ್. 2√3 ಮೀಟರ್. ಹೌದಾ? ಈಗ ಮತ್ತೆ ನಾವು ಏನ್ ಮಾಡಬೇಕು ಅಂತಂದ್ರ ಟ್ಯಾನ್ ಥೀಟಾ ಈಕ್ವಲ್ ಟು ಯಾವುದು? ವಿರುದ್ಧ ಬದಿ ಭಾಗಲೆ ಪಾದ. ವಿರುದ್ಧ ಬದಿ ಯಾವುದು? ಬಿ ಬಿ. ಹೌದಾ? ಆಮೇಲೆ ಪಾದ ಬಿ ಸಿ. ಹೌದು. ಆಮೇಲೆ ಇಲ್ಲಿ 6 ಮೀಟರ್, ನಾಟ್ 60, 6 ಮೀಟರ್. ಹೌದಾ? ಈಗ ಏನಾಯ್ತು? ಎ ಬಿ 6 ಡಿವೈಡೆಡ್ ಬೈ 2√3 ಅಂದ್ರ ಏನಾಯ್ತು? 2 1 2 3 ಅಂದ್ರ 3/√3. ಇದನ್ನ ನಾನು ಈ ತರ ಬರ್ಕೋತೀನಿ. √3 ಅದಲ್ಲ, √3 ಇಂಟು √3 ಬರ್ಕೋತೀನಿ. ಇದು √3. ಇದು ಕ್ಯಾನ್ಸಲ್ ಆಗುತ್ತಾ? ಏನು ಉಳಿತು? √3 ಆಯ್ತು. ಅಂದ್ರ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3. √3 ಯಾವಾಗ ಬರ್ತದ? ಟ್ಯಾನ್ 60 ಡಿಗ್ರಿ ಆದಾಗ √3 ಬರ್ತದ. ದೇರ್ಫೋರ್ ಥೀಟಾ ಈಕ್ವಲ್ ಟು 60 ಡಿಗ್ರಿ. ನಮ್ಮ ಆಯ್ಕೆ ಯಾವುದು? ಎ ಆಗಿರುತ್ತ. ಅರ್ಥ ಆಯ್ತೇನ್ರಪ್ಪ? ಅರ್ಥ ಆಯ್ತು? ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲೇ ಮತ್ತೆ ಇದು ಸಹ 1ನೇ ಲೆಕ್ಕದಂತೆ, 1ನೇ ಪ್ರಶ್ನೆಯಂತೆ ಇದೆ. ಒಂದು ಗೋಪುರದ ಎತ್ತರ ಮತ್ತು ನೆಲದ ಮೇಲೆ ಅದರ ನೆರಳಿನ ಉದ್ದಗಳ ನಡುವಿನ ಅನುಪಾತವು √3:1 ಅಂತ ಆಗಿದೆ. ಹಾಗಾದರೆ ಈ ಸೂರ್ಯನ ಉನ್ನತ ಕೋನವು ಏನದ? ಇಲ್ಲಿನೂ ಆಂಗಲ್ ಆಫ್ ಎಲಿವೇಶನ್ ಇದೇನಾಗತ್ತ? 4 ಆಯ್ಕೆಗಳದವ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 75 ಡಿಗ್ರಿ. ಹೌದಾ? ಅದನ್ನೇ ಇಂಗ್ಲಿಷ್ನಲ್ಲಿ ದ ರೇಷಿಯೋ ಆಫ್ ದ ಹೈಟ್ ಆಫ್ ದ ಟವರ್ ಅಂಡ್ ದ ಲೆಂತ್ ಆಫ್ ಇಟ್ಸ್ ಶಾಡೋ ಆನ್ ದ ಗ್ರೌಂಡ್ ಈಸ್ √3:1. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಸನ್ ಈಸ್ 30 ಡಿಗ್ರಿ. ಆಯ್ಕೆ 4 ಚಾಯ್ಸಸ್: 30 degree, 45 degree, 60 degree, 75 degree. ವಿಚ್ ಒನ್ ಈಸ್ ಕರೆಕ್ಟ್ ಅಂತ ಪ್ರಶ್ನೆ. ಓಕೆ, ಇಲ್ಲಿನೂ ಹಿಂದಿನಂತೆ ನಾವು ಈ ಚಿತ್ರ ಬರ್ಕೊಳ್ಳೋಣ. ಓಕೆ, with the angle of elevation
ಎ ಬಿ ಸಿ. ಹೌದಾ? ಇಲ್ಲೇ ಎತ್ತರ ಮತ್ತು ಪಾದ, ನೆರಳು ಶ್ಯಾಡೋ ಮತ್ತು ಗೋಪುರದ ಎತ್ತರ ಕೊಟ್ಟಿಲ್ಲ. ಆದ್ರೆ ಒಂದು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನ. ಏನಪ್ಪ ಅಂದ್ರ ಎ ಬಿ ಅಂದ್ರೆ ನಾವಿಲ್ಲೇ ಎ ಬಿ ಬಿ ಸಿ ಎಚ್ ಅಂತೇನೆ. ಆಮೇಲೆ ಇದು h√3 ಆಯಿತು. ಹೌದಾ? ಆಂಗಲ್ ಆಫ್ ಎಲಿವೇಶನ್ ಥೀಟಾ ಅಂತ ನಾವು ಪರಿಗಣಿಸೋಣ. ಈಗ ಏನು ಕೊಟ್ಟಾನವ? ಎ ಬಿ ಬೈ ಬಿ ಸಿ ಅಥವಾ ಅನುಪಾತ ಅಂತ ಬರೀತೇವಲ್ಲ ನಾವು, ಈ ಥರ ಬರ್ಕೊಳ್ಳೋಣ ಬೇಕಾದ್ರೆ. ಎ ಬಿ ಟು ಬಿ ಸಿ ಈಸ್ ಇಕ್ವಿವೆಲೆಂಟ್ ಟು ಏನು? ಇದರ ಅನುಪಾತ √3:1 ಅಂತ ಕೊಟ್ಟಾನ. ಈಗ ನಾವು ಏನು ಮಾಡೋಣ? ಎ ಬಿ ಬಿ ಸಿ ಇಸ್ ಈಕ್ವಲ್ ಟು ಎಚ್, ಬಿ ಸಿ ಇಸ್ ಈಕ್ವಲ್ ಟು ಎಚ್ ಅಂತ ತಗೊಂಡ್ರ ಆಮೇಲೆ ಎ ಬಿ ಏನಾಗುತ್ತೆ? h√3 ಆಗುತ್ತೆ. ಹೌದಾ? h√3 ಆಗುತ್ತೆ. ಯಾಕಂದ್ರೆ ನೋಡಿ ನೀವು ಎ ಬಿ ಬೈ ಬಿ ಸಿ ಏನಾಗುತ್ತೆ? h√3 ಡಿವೈಡೆಡ್ ಬೈ ಎಚ್. ಎಚ್ ಕ್ಯಾನ್ಸಲ್ ಆಯಿತು, √3/1. ಹೌದಿಲ್ಲ? ಇದು ಕರೆಕ್ಟ್ ಆಗತ್ತಾ? √3:1 ಅಂತ. ಹೌದಾ? ಈಗ ನಾವು ಆ ಥೀಟಾದ ಬೆಲೆ ಕಂಡುಹಿಡಿಬೇಕಾಗೈತೆ. ಥೀಟಾದ ಬೆಲೆ ಕಂಡುಹಿಡಬೇಕಾಗತ್ತೆ. ಆಂಗಲ್ ಆಫ್ ಎಲಿವೇಶನ್ ಈ ಥೀಟಾನ ನಾವು ಕಂಡುಹಿಡಬೇಕು. ಆದ್ದರಿಂದ ಇಲ್ಲಿ ಎತ್ತರ ಮತ್ತು ಪಾದ ಕೊಟ್ಟು ಅಪೋಸಿಟ್ ಸೈಡ್ ಮತ್ತು ಬೇಸ್ ಅಂತ ಕೊಟ್ಟಿದ್ದಾನ. ಅಂದ್ರೆ ವಿರುದ್ಧ ಬದಿ ಮತ್ತು ಪಾದಗಳನ್ನು ಕೊಟ್ಟಾಗ ನಾವು ಟ್ಯಾನ್ ಅಂತನ ಉಪಯೋಗ ಮಾಡಬೇಕು. ಥೀಟಾ ಇಸ್ ಈಕ್ವಲ್ ಟು ಏನು? ಅಪೋಸಿಟ್ ಸೈಡ್ ಎ ಬಿ ಬೈ ಬಿ ಸಿ ಪಾದ. ಎ ಬಿ ಈಕ್ವಲ್ ಟು ಎಷ್ಟು? h√3. ಹೌದಾ? ಡಿವೈಡೆಡ್ ಬೈ ಎಚ್ ಈಕ್ವಲ್ ಟು √3. ಹೌದಾ? √3 ಯಾವಾಗ ಬರ್ತದ? ಟ್ಯಾನ್ 60 ಇದ್ದಾಗಷ್ಟೇ √3 ಬರ್ತದ. ಹಂಗಾರ ನಾವು ಏನಾಗತ್ತ? ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಅರ್ಥ ಆಯ್ತು. ಈಗ ನಮ್ಮ ಉತ್ತರ ಸಿ. ಹೌದಾ? ಅರ್ಥ ಆಯ್ತಲ್ಲಪ್ಪ? ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ದಿನದ ಒಂದು ನಿಶ್ಚಿತ ಸಮಯದಲ್ಲಿ ಗೋಪುರದ ನೆರಳಿನ ಉದ್ದವು ಅದರ ಎತ್ತರಕ್ಕೆ ಸಮವಾಗಿರುತ್ತದೆ. ಆಗ ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 45 ಡಿಗ್ರಿ. At some time of a day, if the length of the shadow of the tower is equal to its height, then the angle of elevation of the sun is. ಇಲ್ಲಿನೂ ಆಂಗಲ್ ಆಫ್ ಎಲಿವೇಶನ್ ಕೇಳಿದಾನ. ಆದ ಕಾರಣ ನಾವು ಏನು ಮಾಡೋಣ? ಈ ಚಿತ್ರ ಬರ್ಕೊಳ್ಳೋಣ. ಏನು? ಹೌದಾ? ಆಮೇಲೆ ಈ ನೆರಳಿನ ಉದ್ದ ಮತ್ತು ಗೋಪುರದ ಉದ್ದ ಎತ್ತರ ಎರಡು ಅಷ್ಟೇ ಅದಾವ. ಹೌದಾ? ಅಂದ್ರ ಇದು ಗೋಪುರ ಎ ಬಿ. ನಾವು ಏನು ಮಾಡೋಣ ಈಗ ಎ ಬಿ ಸಿ. ಹೌದಾ? ಇದು ಥೀಟಾ. ಓಕೆ ಇದ್ದಾಗ ಏನಾಗುತ್ತಾ ನೋಡಿ, ಇಲ್ಲಿ ನಾನು ಗೋಪುರದ ಎತ್ತರ
ಎ ಬಿ, ಹೌದಾ. ಆಮೇಲೆ ಗೋಪುರದ ನೆರಳಿನ ಉದ್ದ, ಗೋಪುರದ ಎತ್ತರ ಅಂದ್ರೆ ಗೋಪುರದ ಎತ್ತರ ಅಂದ್ರೆ ಎ ಬಿ, ಹೌದಾ. ಎ ಬಿ ಗೋಪುರದ ಎತ್ತರ, ಹೌದಾ. ನೆರಳಿನ ಉದ್ದ, ಈಗ ಅದನ್ನ ಎಚ್ ಅನ್ನೋಣ. ಆಮೇಲೆ ನೆರಳು ಬಿ ಸಿ, ಉನ್ನತ ಕೋನ ಹೀಗಾಗತ್ತಾ, ಮೇಲ್ಗಡೆ ಹೋಯ್ತು ಅಂದ್ರೆ ಉನ್ನತ ಕೋನ ಅಂತೇವು. ಉನ್ನತ ಕೋನ ಮತ್ತು ಅವನತ ಕೋನ ಬಗ್ಗೆ ಮುಂದೆ ಹೇಳ್ತಾ ಇದ್ದೇನೆ. ಅಲ್ಲಿ 2 ಪ್ರಶ್ನೆಗಳಿವೆ, ಅವುಗಳನ್ನು ಹೇಳುವಾಗ ನಾನು ಹೇಳ್ತಾ ಇದ್ದೇನೆ. ಅದನ್ನು ಅಷ್ಟೇ ಅದ, 2 ಸಮ ಅದಾವ ಇದ್ದಾಗ ಏನಾಗುತ್ತ, ಈಗ ಟ್ಯಾನ್ ಟೀಟಾ, ಹೌದಾ. ಇದನ್ನು ಹೆಚ್ಚು, ಇದನ್ನು ಹೆಚ್ಚು, ಹೌದಾ. ಸರಳ ಇದು, ಯಾಕಂದ್ರ 2 ಎತ್ತರ ಮತ್ತು ಪಾದ 2 ಒಂದೇ ಇದ್ದಾಗ ಟೀಟಾ = 45 ಅಂತ ನಾವು ಸರಳವಾಗಿ ಹೇಳಿಬಿಡ್ಬೋದು. ಇಲ್ಲೇ ಎ ಬಿ ಅಪೋಸಿಟ್ ಸೈಡ್, ಬೇಸ್ ಬಿ ಸಿ 2 ಹೆಚ್ಚನೇ ಅದಾವ, ಇದು ಹೆಚ್ಚು. ಇದು ಅಂದ್ರೆ ಏನಾಗತ್ತ, 1 ಆಯ್ತು. 1 ಯಾವಾಗ ಆಗತ್ತ, ಟ್ಯಾನ್ 45 ಇದ್ದಾಗ ಆಗತ್ತ. ಹಾಗಾದ್ರೆ ನಮ್ಮ ಉತ್ತರ ಟೀಟಾ = 45 ಡಿಗ್ರಿ ನಮ್ಮದು ಯಾವುದು, ಡಿ ಉತ್ತರ ಆಗತ್ತ, ಹೌದಾ. ಅರ್ಥ ಆಯ್ತಲ್ಲ. ಇದು 4ನೇ ಪ್ರಶ್ನೆ. ಇನ್ನು 5ನೇ ಪ್ರಶ್ನೆ, ಓ ಕೇಂದ್ರದ ವೃತ್ತದಲ್ಲಿ ಎಸಿಯು ಎ ಬಿಂದುವಿನಿಂದ ಎಳೆದ ಸ್ಪರ್ಶಕವಾಗಿದೆ. OC = 45 ಡಿಗ್ರಿ 45 ಸೆಂಟಿಮೀಟರ್ ಮತ್ತು ಆಂಗಲ್ ACO = 30 ಡಿಗ್ರಿ ಐತಲ್ಲ. ಇಲ್ಲಿ ಚಿತ್ರದ ಪ್ರಕಾರ ನೋಡಿ, 30 ಡಿಗ್ರಿ. ವೃತ್ತದ ತ್ರಿಜ್ಯದ ಅಳತೆ ಅಂದ್ರೆ OA ನಾವು ಕಂಡುಹಿಡಬೇಕು. ಇನ್ ದ ಸರ್ಕಲ್ ವಿತ್ ಸೆಂಟರ್ O, AC is a tangent at a point A. ಇದು ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಎ. ಅಂದ್ರ ವೃತ್ತದಲ್ಲಿ ಕೇಂದ್ರದಿಂದ ತೆಗೆದ ಸ್ಪರ್ಶಕಕ್ಕೆ ತೆಗೆದ ರೇಖೆಯು ಆ ಲಂಬ ಕೋನವಾಗಿರುತ್ತದೆ ಅಂತ ನೀವು ಭೂಮಿತಿಯಲ್ಲಿ ಕಲಿತಿದ್ದೀರಿ. ಇಲ್ಲಿ ಇನ್ ಎ ಸರ್ಕಲ್ O, AC is a tangent at A. If OC = 4 centimeter and angle ACO = 30, then radius of the circle is √3, 4√3 cm and 2 cm and 3 cm ಅಂತ. ಸೆಂಟಿಮೀಟರ್, cm ಅಂದ್ರೆ ಸೆಂಟಿಮೀಟರ್, ಹೌದಾ. ಏನಾಗತ್ತ ನೋಡಿ, ಇಲ್ಲಿ ಕೊಟ್ಟಂಥ ಸಂಗತಿ ಏನಪ್ಪಾ ಅಂದ್ರೆ OC = 4 ಸೆಂಟಿಮೀಟರ್, ಹೌದಾ. ಆಮೇಲೆ ಆಂಗಲ್ OCA = 30 ಡಿಗ್ರಿ, ಹೌದಾ. 30 ಡಿಗ್ರಿ ಆಯ್ತು. ಈಗ ಇದು 30 ಅದ. ಇದು ನಾವು ಏನು ಮಾಡಬೇಕು ಅಂತಂದ್ರೆ OA ಕಂಡು ಹಿಡಿಬೇಕು. OA = ಎಷ್ಟು ಅಂತ ಪ್ರಶ್ನೆ. OAದ ಬೆಲೆ ಎಷ್ಟಾಗತ್ತ. ಇಲ್ಲಿ ಮತ್ತೆ ನಾವು ಟ್ಯಾನ್ ತಗೋಬೇಕಾಗತ್ತ, ಸೈನ್ ತಗೋಬೇಕಿಲ್ಲಿ. ಯಾಕಂದ್ರ ಸೈನ್ ಆಫ್ ಅಪೋಸಿಟ್ ಸೈಡ್, ಸೈನ್ ಥೀಟಾದ ಅಪೋಸಿಟ್ ಸೈಡ್ ಬೈ ಹೈಪೋಟನ್ಯೂಸ್ ಅಂದ್ರ ಇಲ್ಲಿ ಸೈನ್ 30 ಎಷ್ಟಾಗುತ್ತ, OA ಅಪೋಸಿಟ್ ಸೈಡ್ ವಿರುದ್ಧ ಬದಿ, ಹೌದಾ, ಡಿವೈಡೆಡ್ ಬೈ OC ಅಂದ್ರೆ ಹೈಪೋಟನ್ಯೂಸ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನ್ಯೂಸ್. ಅಪೋಸಿಟ್ ಸೈಡು OA ಅದ. ಆಮೇಲೆ ಇದು 4 ಸೆಂಟಿಮೀಟರ್ ಐತೆ. ಅಂದ್ರೆ ಈಗ ನೋಡಿ, ಸೈನ್ 30 = ಎಷ್ಟು ಅದ, ನಿಮಗೇನಾದ್ರೂ ನೆನಪಾಯ್ತಾ?
sin 30 equal to 1/2 ಹೌದಲ್ಲ. ಈಗ 1/2 equal to OA by 4 ಅಂದ್ರೆ OA equal to 4/2 ಅಥವಾ 1/2 into 4 ಅಥವಾ ಈ ಥರನೂ ಬರಿಬೋದು. OA equal to 1/2 into 4 ಅಂದ್ರೆ 2 ಸೆಂಟಿಮೀಟರ್. ಈಗ ನಮ್ಗೆ ಉತ್ತರ ಇದು ಆಯಿತು. ಯಾವುದು? 2 ಸೆಂಟಿಮೀಟರ್. ಇಲ್ಲೇ ಇಲ್ಲಿವರೆಗೆ ನೀವು ಟ್ಯಾನ್ ಅಷ್ಟೇ ಉಪಯೋಗ ಮಾಡಿದರೆ ಇಲ್ಲಿ ಸೈನ್ ಯಾಕೆ ಅಂತಂದ್ರೆ ಹೈಪೋಟ್ನಿಸ್ ಕೊಟ್ಟಾನ. ಹೌದಾ? ಹೈಪೋಟ್ನಿಸ್ ಕೊಟ್ಟಾನ ಮತ್ತು ಆ್ಯಂಗಲ್ ಆಫ್ ಎಲಿವೇಶನ್ನು ಕೊಟ್ಟಾನ. ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಏನಾಗುತ್ತಾ? OCO ಆಗುತ್ತಾ. ಆದ್ದರಿಂದ ನಾವು ಇಲ್ಲಿ ಸೈನ್ ತಗೋಬೇಕಾಗತ್ತ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ ಪ್ರಶ್ನೆ. ಒಂದು ಕಟ್ಟಡದ ಪಾದದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಅದರ ತುದಿಯನ್ನು 45 ಉನ್ನತ ಕೋನದಲ್ಲಿ ನೋಡುತ್ತಾನೆ. ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹೌದಾ? ಎ ಪರ್ಸನ್ ಸ್ಟ್ಯಾಂಡಿಂಗ್ ಎಟ್ ಎ ಡಿಸ್ಟೆನ್ಸ್ ಆಫ್ 10 meters away from the foot of the building observe its top at an angle of 45 degrees. Find the height of the building. ಈ 6ನೇ ಪ್ರಶ್ನೆ ನೋಡಿ, ಇಲ್ಲೇ ಆಯ್ಕೆಗಳಿಲ್ಲ, ಉತ್ತರವನ್ನು ಕೊಡಬೇಕಾಗತ್ತ. ಏನು? ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ. ಈಗ ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ? ಚಿತ್ರ ಬರ್ಕೋತಾ ಇದ್ದೀನಿ. ಹೌದಾ? ಚಿತ್ರ ಬರ್ಕೊಂಡೆ. ಇದು ಕಟ್ಟಡ. ಆಮೇಲೆ ಈಗ ಇದು ಪಾದ. ಈ ಕಟ್ಟಡದ ಪಾದದಿಂದ, ಇದು ಕಟ್ಟಡದ ಪಾದ. ಆಮೇಲೆ ಇನ್ನು ಒಂದು ನಾನು ಈಗ ಎಳ್ಕೋತಿದ್ದೀನಿ ಗೆರೆ. ಓಕೆ, ಈಗ ಎಳ್ಕೊಂಡ ನಂತರ ಇದು ಕಟ್ಟಡ. ಹೌದಾ? AB ಇದು ಕಟ್ಟಡ. C ಇದು 45 ಡಿಗ್ರಿ ಉನ್ನತ ಕೋನ, ಆಂಗಲ್ ಆಫ್ ಎಲಿವೇಶನ್ 45 ಡಿಗ್ರಿ. ಓಕೆ, 45 ಡಿಗ್ರಿ. ಇದು 10 ಮೀಟರ್ ಪಾದ. ಏನು? ಕಟ್ಟಡದ ಪಾದ ಅಂದ್ರೆ ಇದು ಆಗುತ್ತೆ. ಇದು 10 ಮೀಟರ್ ದೂರ ಐತೆ. ಹೌದಾ? ಆಮೇಲೆ ಅದರ ತುದಿಯನ್ನು 45 ಉನ್ನತ ಕೋನದಲ್ಲಿ ನೋಡುತ್ತಾನೆ. ಇಲ್ಲಿ ನಿಂತಿದ್ದಾನೆ ವ್ಯಕ್ತಿ. ಈಗ ಈ ಥರ ಕಣ್ಣಂತ ಮಾಡ್ಕೊತಿದ್ದೀನಿ, ಅಥವಾ ಈ ಥರ ನೋಡೋ. ಈ ವ್ಯಕ್ತಿ ಇಲ್ಲಿ ನಿಂತಿದ್ದಾನ. ಹೌದಾ? ಈ ವ್ಯಕ್ತಿ ನಿಂತಾನಲ್ಲ, ಈ ಕಟ್ಟಡದ ತುದಿ ನೋಡ್ತಾನ, ಅಂದ್ರೆ ಎತ್ತರ ನೋಡ್ತಾನ. ಅದು 45 ಡಿಗ್ರಿ ಇರ್ತತೆ. ಹೌದಾ? ಹಾಗಾದ್ರೆ 45 ಡಿಗ್ರಿ. ಈಗ ನಾವು AB ಕಂಡುಹಿಡಬೇಕು, ಎತ್ತರ. ಹೌದಾ? ಕೊಟ್ಟ ಸಂಗತಿ BC ಈಕ್ವಲ್ ಟು 10 ಮೀಟರ್. ಆಮೇಲೆ ಆಂಗಲ್ ಆಫ್ ಎಲಿವೇಶನ್. ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ BCA 45 ಡಿಗ್ರಿ. ಹೌದಾ? ಈಗ ನೋಡಿ, ಈಗ tan 45 ಏನಾಗುತ್ತೆ? tan 45 ಡಿಗ್ರಿ ಈಕ್ವಲ್ ಟು ಅಪೋಸಿಟ್ ಸೈಡ್ AB, ಪಾದ BC. ಹೌದಾ? BC ಅಂದ್ರೆ 10 ಮೀಟರ್. tan 45 ಈಕ್ವಲ್ ಟು 1 ನಿಮಗೆ ಗೊತ್ತಿದ್ದಂಥ ಸಂಗತಿ. ಹೌದಾ? ಹಾಗಾದ್ರೆ AB ಕಟ್ಟಡದ ಎತ್ತರ ಈಕ್ವಲ್ ಟು 1 into 10 ಈಕ್ವಲ್ ಟು 10 ಮೀಟರ್. ಹೌದು?
ಉತ್ತರ ಸಿಕ್ತು. ಬಹಳ ಸರಳ, ಆ, ಇದು ಬಹಳ ಸರಳವಾದ ಪ್ರಶ್ನೆ. ಇದು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು ತಿಳ್ಕೋಬೇಕು, ಆಮೇಲೆ ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಏನು ತಿಳ್ಕೋಬೇಕು, ಆಮೇಲೆ ಆ ಡಿಪ್ರೆಷನ್ನು ಆಂಗಲ್ಲು ಕೊಟ್ಟಾಗ ಟ್ಯಾನ್ ಅಷ್ಟೇ ಇದು ಅರ್ಥ ಆಗುತ್ತೆ, ಟ್ಯಾನ್ ಅಷ್ಟೇ ಉಪಯೋಗ ಮಾಡಬೇಕು. ಒಂದು ವೇಳೆ ಅಪೋಸಿಟ್ ಸೈಡು ಮತ್ತು ಹೈಪೋಟ್ನ್ಯೂಸ್ ಅಥವಾ ಬೇಸ್ ಅಪೋಸಿಟ್ ಸೈಡು ಹೈಪೋಟ್ನ್ಯೂಸ್ ಕೊಟ್ಟಾಗ ನಾವೇನು ಮಾಡಬೇಕು, ಸೈನ್ ಉಪಯೋಗ ಮಾಡಬೇಕು. ಬೇಸು ಮತ್ತು ಹೈಪೋಟ್ನ್ಯೂಸ್ ಕೊಟ್ಟಾಗ ಕಾಸ್ ಉಪಯೋಗ ಮಾಡಬೇಕು. ಇಷ್ಟು ನಿಮಗೆ ಗಮನದಲ್ಲಿಟ್ಕೊಂಡ್ರೆ ಯಾವ ತೊಂದರೆನೂ ಇಲ್ಲ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ದೃಷ್ಟಿ ರೇಖೆಯ ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವೆ ಉಂಟಾಗುವ ಕೋನವನ್ನು ಹೆಸರಿಸಿ. ನೇಮ್ ದ ಆಂಗಲ್ ಫಾರ್ಮ್ಡ್ ಬೈ ದ ಲೈನ್ ಆಫ್ ಸೈಟ್ ವಿತ್ ದಿ ಹಾರಿಜಾಂಟಲ್ when the line of sight is above the horizontal line. ಇಲ್ಲಿ ನೋಡಿ, ಹೌದಾ? ಈಗ ದೃಷ್ಟಿ ರೇಖೆ, ಈಗ ಇದು ದೃಷ್ಟಿ ರೇಖೆ, ಇದು ಸಮತಲ, ಸಮತಲ ರೇಖೆ, ಸಮತಲ ರೇಖೆ. ಆಮೇಲೆ ಇದು ದೃಷ್ಟಿ ರೇಖೆ. ಈ ಸಮತಲ ರೇಖೆಯಿಂದ ಅದು ಮೇಲ್ಗಡೆ ಇದ್ದಾಗ ಏನಾಗುತ್ತೆ, ಉಂಟಾಗುವ ಕೋನ ಯಾವುದು, ಇದು. ಇದಕ್ಕೇನಂತೇವೆ ನಾವು, ಆಂಗಲ್ ಆಫ್ ಎಲಿವೇಶನ್. ಸಮತಲ ರೇಖೆಗಿಂತ ಮೇಲೆ, ಇಲ್ಲಿ ನೋಡಿ, ಇಲ್ಲಿ ಸಮತಲ, ಇದು ದೃಷ್ಟಿ ರೇಖೆ ಸಮತಲ, ಆಮೇಲೆ ಇದು ದೃಷ್ಟಿ ರೇಖೆ ಮೇಲ್ಗಡೆ ಹೋಗುತ್ತಾ. ಆದ್ದರಿಂದ ಇದನ್ನ ಉನ್ನತ ಕೋನ, ಪ್ರಶ್ನೆ ಇದು, ಆಯ್ಕೆ ಇಲ್ಲ. ಉನ್ನತ ಕೋನ, ಇಂಗ್ಲಿಷ್ನಲ್ಲಿ ಆಂಗಲ್ ಆಫ್ ಎಲಿವೇಶನ್ ಅಂತ ಕರೀತಾರ. ಇದೇ ಉತ್ತರ, ಆಂಗಲ್ ಆಫ್ ಎಲಿವೇಶನ್ ಅಂತ ಕರೀತಾರ. ಹೌದಾ? ಸಮತಲ ರೇಖೆಗಿಂತ ದೃಷ್ಟಿ ರೇಖೆ ಮೇಲ್ಗಡೆ ಇದ್ರ ಅದು ಏನಾಗುತ್ತೆ, ಆಂಗಲ್ ಆಫ್ ಎಲಿವೇಶನ್, ಉನ್ನತ, ಮೇಲೆ, ಮೇಲೆ ಅನ್ನೋದು ಉನ್ನತ. ಹೌದಾ? ಇನ್ನ ಎರಡನೇ ಪ್ರಶ್ನೆ, ಅದರ ವಿರುದ್ಧ ಪ್ರಶ್ನೆ. ದೃಷ್ಟಿ ರೇಖೆಯು ಸಮತಲ ರೇಖೆಗಿಂತ ಕೆಳಗಿದ್ದಾಗ, ಈಗ ನೋಡಿ, ಇದು ಸಮತಲ ರೇಖೆ, ಹೌದಾ? ಆಮೇಲೆ ದೃಷ್ಟಿ ರೇಖೆ, ಈಗ ಇದು ದೃಷ್ಟಿ, ಇದು ಸಮತಲ ರೇಖೆ. ಇದು ದೃಷ್ಟಿ ರೇಖೆ. ವ್ಯಕ್ತಿ ಇಲ್ಲಿಂತಾನ, ಅವ ಕೆಳಗಡೆ ನೋಡ್ತಾನ, ಈ ಸಮತಲ ರೇಖೆಯಿಂದ ಕೆಳಗಡೆ ನೋಡ್ತಾ ಇದ್ದಾನ. ದೃಷ್ಟಿ ರೇಖೆ, ಹೌದಾ? ಇದು ಆಂಗಲ್ ಏನಾಗುತ್ತೆ, ಆಂಗಲ್ ಆಫ್ ಡಿಪ್ರೆಷನ್ ಅಥವಾ ಅವನತ ಕೋನ. ಅವನತ ಅಂದ್ರೆ ಕೆಳಗಡೆ, ಅವನತ ಕೆಳಗಡೆ, ಉನ್ನತ ಮೇಲ್ಗಡೆ. ಇದು ಅವನತ ಕೋನ, ಹೌದಾ? ಥೀಟಾ ಈಕ್ವಲ್ ಟು ಅವನತ ಕೋನ. ಅಥವಾ ಇಂಗ್ಲಿಷ್ನಲ್ಲಿ
angle of depression. ಉತ್ತರ ಆಯಿತು. 9ನೇ ಪ್ರಶ್ನೆ. ಒಂದು ಏಣಿಯನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದಾಗ ಏನಾಗುತ್ತೆ? ಒರಗಿಸಿ ನಿಲ್ಲಿಸಿದಾಗ ಅದು ನೆಲದೊಂದಿಗೆ 60 ಅಂಶದ ಕೋನವನ್ನು ಉಂಟು ಮಾಡುತ್ತದೆ. ಹೌದಾ? ಏಣಿಯ ಪಾದವು ಗೋಡೆಯಿಂದ 60 ಮೀಟರ್ ದೂರದಲ್ಲಿದೆ. ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ. A ladder makes an angle of 60 degrees with the ground when placed against a wall. If the foot of the ladder is 6 meter away from the wall, find the height of the ladder. Find the height of the ladder. ಇಲ್ಲಿ ನೋಡಿ, ಈಗ ನಾನು ಈ ಚಿತ್ರ ನಿಮಗೆ ತೋರಿಸಿದ್ರೆ ಗೊತ್ತಾಗತ್ತೆ ನಿಮಗೆ. ಹೇಗೆ ಅಂತಂದ್ರೆ, ಇಲ್ಲೊಂದು ಗೋಡೆ ಇದೆ. ಏನು? ಇದೊಂದು ಗೋಡೆ. ಓಕೆ. ಆಮೇಲೆ ಈ ಒಂದು ಲ್ಯಾಡರ್ ನೆಲ, ಇದು ಈ ಗೋಡೆ ನಿಂತ ನೆಲ. ಹೌದಾ? ಇದು ನೆಲ. ಆಮೇಲೆ ಏಣಿ ಏನದಪ್ಪ? ಈ ಥರ ಏಣಿ ಇದೆ. ಓಕೆ. ಏಣಿ ಇದೆ. ಇಲ್ಲಿ ನೋಡಿ, ಇದು ಗೋಡೆ. ಓಕೆ. ಎ ಬಿ ಸಿ. ಇದು ಲ್ಯಾಡರ್. ಈ ಥರ ಬರ್ಕೊತಿದ್ದೀನಿ. ಇದು ಲ್ಯಾಡರ್. ಅಂದ್ರೆ ಏಣಿ. ಇದು ಗೋಡೆ, ಇದು ಏಣಿ. ಓಕೆ. ಇದು ಏನ್ ಮಾಡುತ್ತ? ಏಣಿಯ ಪಾದವು, ಇದರ ಪಾದ ಇಲ್ಲೇ ಗೋಡೆಯಿಂದ 6 ಮೀಟರ್ ದೂರದಲ್ಲಿದೆ. ಅಂದ್ರೆ ಇದು 6 ಮೀಟರ್ ದೂರದಲ್ಲಿದೆ. ಈಗ ನಾವು ಏನು ಕಂಡುಹಿಡಬೇಕು? ಗೋಡೆಯ ಏಣಿಯ ಉದ್ದವನ್ನು ಕಂಡುಹಿಡಿಬೇಕು. ಅಂದ್ರ ಕೊಟ್ಟದ್ದೇನು? BC ಈಕ್ವಲ್ ಟು 6 ಮೀಟರ್. ಹೌದಾ? ಆಮೇಲೆ ಈ ಆಂಗಲ್ ಆಫ್ ಎಲಿವೇಶನ್, ಇದು ಆಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಇದು 60 ಡಿಗ್ರಿ. ಈಗ ಏನು? ಆಂಗಲ್ ಆಫ್ ಎಲಿವೇಶನ್, ಆಂಗಲ್ BCA ಈಕ್ವಲ್ ಟು 60 ಡಿಗ್ರಿ ಆಗುತ್ತಾ. ಈಗ ನಾವೇನು ಕಂಡುಹಿಡಬೇಕಾದದ್ದು? ಏಣಿಯ ಎತ್ತರ, ಏಣಿಯ ಉದ್ದ. ಈಗ ನಾವು ಕಂಡುಹಿಡಬೇಕಾದದ್ದು AC. AC ಅಂದ್ರೆ ಏನಪ್ಪ? ಹೈಪೋಟೆನ್ಯೂಸ್. BC ಅಂದ್ರೆ ಪಾದ. ಈಗ ನೋಡಿ, ಈ ಚಿತ್ರದಲ್ಲಿರುವಂತೆ AC ಹೈಪೋಟೆನ್ಯೂಸ್. ಹೌದಾ? ಆಮೇಲೆ BC ಏನದ? BC ಪಾದ, ಬೇಸ್ ಆರ್ ಪಾದ. ಈಗ ಏನ್ ಮಾಡಿದಾನ? ಪಾದ ಕೊಟ್ಟಿದಾನ ಮತ್ತು ಉನ್ನತ ಕೋನ ಕೊಟ್ಟಿದಾನ. ನಾವೇನು ಕಂಡುಹಿಡಿಬೇಕಾಗೈತೆ? ಏಣಿಯ ಎತ್ತರ ಕಂಡುಹಿಡಿಬೇಕು. AC. ಹಾಗಾದ್ರೆ ಇಲ್ಲೇ ಇದನ್ನು ಕೊಟ್ಟಾನ. ಯಾವ
ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಉಪಯೋಗ ಮಾಡಬೇಕು ನಾವಿಲ್ಲಿ. ಇದು ಹೈಪೋಟೆನ್ಯೂಸು, ಇದು ಬೇಸ್, ಹೌದಾ, ಪಾದ. ಆದ್ದರಿಂದ ನಾವು ಯಾವುದು ಮಾಡಬೇಕು? ಕಾಸ್ 60, ಹೌದಾ, ಕಾಸ್ 60 ಈಕ್ವಲ್ ಟು ಏನು? ಬಿ ಸಿ ಅಂದರೆ ಪಾದ ಬೈ ಹೈಪೋಟೆನ್ಯೂಸ್, ಕರ್ಣ. ಪಾದ ಯಾವುದು? ಬಿ ಸಿ. ಕರ್ಣ ನಾವು ಕಂಡುಹಿಡಿಬೇಕಾಗೈತೆ, ಅಂದರೆ ಎ ಸಿ ಕಂಡುಹಿಡಿಬೇಕು. ಕಾಸ್ 60 ಈಕ್ವಲ್ ಟು ಎಷ್ಟು? ಕಾಸ್ 60 ಈಕ್ವಲ್ ಟು 1/2, ಹೌದಾ. ಇದು ಏನಾಗುತ್ತೆ? 1/2 ಈಕ್ವಲ್ ಟು ಬಿ ಸಿ 6. ಎ ಸಿ ಅದನ್ನು ಕಂಡುಹಿಡಿಬೇಕಾಗೈತೆ. ಎ ಸಿ ಏಣಿಯ ಉದ್ದ. ಈಗೇನಾಯಿತು? ಎ ಸಿ ಈಕ್ವಲ್ ಟು 6 ಇಂಟು 2 ಅಂದರೆ 12 ಸೆಂಟಿಮೀಟರ್, 12 ಮೀಟರ್ ಏಣಿಯ ಉದ್ದ. ಉದ್ದ 12 ಮೀಟರ್. ಅರ್ಥ ಆಯ್ತಲ್ಲ ಇದು? ಇಂಗ್ಲಿಷ್ ಮೀಡಿಯಮ್. A ladder makes an angle of 60 degrees with the ground when placed against a wall. If the foot of the ladder is just 6 meters from the wall, find the length of the ladder. AC, length of the ladder is AC. AC is equal to 12 centimeter. ಓಕೆ, 9ನೇ ಲೆಕ್ಕ. ಇನ್ನು 10ನೇ ಲೆಕ್ಕ. ಒಂದು ಏನು ನಿಶ್ಚಿತ ಬದೆಯಲ್ಲಿ ಮರದ ಎತ್ತರವು ಅದರ ನೆರಳಿನ ಉದ್ದಕ್ಕೆ ಸಮನಾಗಿದ್ದರೆ, ಮರದ ಎತ್ತರವು ಅದರ ನೆರಳಿನ ಉದ್ದಕ್ಕೆ ಸಮನಾಗಿದ್ದರೆ ಸೂರ್ಯನೆಡೆಗಿನ ಉನ್ನತ ಕೋನವನ್ನು ಕಂಡುಹಿಡಿಯಿರಿ. ಈಗ ನಾನು ಚಿತ್ರದ ಮುಖಾಂತರ ನಾನು ಇದನ್ನು ತಿಳಿಸ್ತೇನೆ. ಒಂದು ನಿಶ್ಚಿತ ದಿನದಲ್ಲಿ ಒಂದು ಮರ, ಇದು ಮರ, ಓಕೆ. ಆಮೇಲೆ ನೆರಳಿಂದು ಅಷ್ಟೇ ಅದ, ಹೌದಾ, ನೆರಳು ಅಷ್ಟೇ ಅದ ಈಗ, ಹೌದಾ. ಇನ್ನು ಸೂರ್ಯನೆಡೆಗಿನ ಉನ್ನತ ಕೋನ, ಇದು ಎ ಬಿ ಸಿ, ಹೌದಾ. ಇದು ಇಲ್ಲಿ ಉನ್ನತ ಕೋನ ಕಂಡುಹಿಡಿಯಿರಿ. ಈಗ ಥೀಟಾ, ಇದು ಉನ್ನತ ಕೋನ, ಹೌದಾ. ಈಗೇನು? ಎ ಬಿ ಈಕ್ವಲ್ ಟು ಬಿ ಸಿ ಕೊಟ್ಟಾನ, ಗಿವನ್, ಕೊಟ್ಟ ಸಂಗತಿ, ಓಕೆ. ಮತ್ತು ಉನ್ನತ ಕೋನ ಅದನ್ನು ಕಂಡುಹಿಡಿಬೇಕು. ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಟ್ಯಾನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಸೈಡ್, ಇದು, ಹೌದಾ. ಇದು ಮರ, ಹೌದಾ. ನೆರಳು, ಇದು ನೆರಳು ಅಷ್ಟೇ ಅದ, ಮರನೂ ಅಷ್ಟೇ ಎತ್ತರ ಐತೆ, ನೆರಳು ಅಷ್ಟೇ ಉದ್ದ ಐತೆ. ಅಂದ್ರೆ ಟ್ಯಾನ್ ಥೀಟಾ ಈಕ್ವಲ್ ಟು ಎ ಬಿ ಬೈ ಬಿ ಸಿ, ಹೌದಾ. ದಿಸ್ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಬಿ ಸಿ ಅದಲ್ಲ, ಅದನ್ನು ನಾನು ಈ ಥರ ಬರ್ತೀನಿ. ಬಿ ಸಿ, ಅದನ್ನು ಬಿ ಸಿ ಈಕ್ವಲ್ ಟು ಎ ಬಿ ಬರ್ತೀನಿ. ಯಾಕಂದ್ರೆ ಎ ಬಿ ಈಕ್ವಲ್ ಟು ಬಿ ಸಿ, ಹೌದಾ. ಈಕ್ವಲ್ ಟು ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತಾವೆ, 1 ಆಯಿತು. ಟ್ಯಾನ್ ಥೀಟಾ ಈಕ್ವಲ್ ಟು 1 ಅಂತಂದ್ರೆ tan 45 1, ಹೌದಾ.
ಆದ್ದರಿಂದ ಈ ಥೀಟಾ ಕೋನ ಏನದ, ಸೂರ್ಯನೆಡೆಗಿನ ಉನ್ನತ ಕೋನ, ಆ್ಯಂಗಲ್ ಆಫ್ ಎಲಿವೇಶನ್ ಈಸ್ 45 ಡಿಗ್ರಿ. ಹೌದಾ? ಓಕೆ.